ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ಹಿಡಿದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ್ರಿ. ಅವ್ರ ಫ್ರೆಂಡ್ಸ್ ತೊಗೊಂಡು ಕೊಟ್ರನ ರೀ ಇದನ್ನ ದ್ವಿತೀಯ ಸ್ಥಾನ ಬಂದ ಅಂತನ ವಚನ ಪರಿಚಯ ಪರೀಕ್ಷೆಯಲ್ಲಿ ಅಂತ್ರಿ. ನಮ್ಮ ವರ್ಷಿ ಅಂದ ಇದು ನೋಡ್ರಿ. ಇಲ್ಲಿ ನಮ್ಮ ಹೋಳಿ ಮಾಡಕತ್ತಾಳ್ರಿ. ನಮ್ಮ ಅವ್ವ ಮಾಡಿದ್ದಾಳೆ ಮಸ್ತ್ ಆಗಿತ್ತಂತ್ರಿ. ನೀವು ಮಾಡಬೇಡಮ್ಮ ನಾನಿನ ಮಾಡಲಿ ಅಂತ ಹೇಳ್ರಿ ಮಗಳು. ಹಾಗಾಗಿ ನಾವು ಒಂದಿನ ಏಲಕ್ಕಿ ಕಾಯಿನ ಹಾಕಿಲ್ ಬಿ ಅದಕ್ಕೆ ನಮ್ಮ ಏಲಕ್ಕಿ ಕಾಯಿ ಎಲ್ಲ ಹಾಕಿ ಮಾಡ್ಯ ಮತ್ತು ಅದಕ್ಕೆ ಹಾಕಿ ನೀವು ಮಾಡಕ್ಕೆ ಹೋಗ್ಬಿಡ ಅಂದಡ್ರಿ ನನಗೆ. ಏಲಕ್ಕಿ ಕಾಯಿ ಪಲ್ಲಕ್ಕಾಯಿ ಚಚ್ಚಿ ಬೆಲ್ ಸಿಕ್ತಾ ಕೊಡ್ಲೆ ಉಪ್ಪಿಟ್ಟು ಮಾಡಿದ್ರಿ ಬಿಸಿ ಅದು ಉಪ್ಪಿಟ್ಟು ಹಾಕ್ಬಿಟ್ಟು ಎಲ್ಲರಿಗೂ ಉಪ್ಪಿಟ್ಟು ಹಾಕತ್ರಿ. ಇಲ್ಲ ಅರಿಪ ಇದು ಅರಿವಿ ತೊಳ್ಯಾಕತ್ರಿ. ಅರಿಪ ಅರಿವಿ ಭಾಳ ಅದಾವು. ನೀ ಅಡುಗೆ ಮಾಡಿ ಹೋಗುವ ನಾನು ತೊಳಿತೀನಿ ಅಂತ ತೊಳ್ಯಾಕತ್ತಾಳ. ನಾನು ಒಂದು ಸ್ವಲ್ಪ ಏನು ಅಡುಗೆ ಮಾಡ್ತೀನಿ ರೀ. ಏನು ಸೀರೆ ಉಪ್ಪಿಟ್ಟು ಉಣ್ಣಾಕತ್ತೀರ? ಚೌಚೌ ಬಾತ್ ಅಂತಾರನ್ರಿ ಅದಕ್ಕೆ. ಆಸಿಪ ಏನು ಕಟಿಂಗ್ ಮಸ್ತ್ ಮಾಡಿಸ್ಕೊಂಬಂದಿ. ಇನ್ನೊಂದು ಸ್ವಲ್ಪ ಸಣ್ಣ ಕಟಿಂಗ್ ಮಾಡ್ಸ್ಕೊಂಬರೋದು ಬಿಟ್ಟು ನಾನು ಇದು ಮೆಂತ್ಯ ಪಲ್ಯ ಮಾಡಾಕಿದ್ದೀರಿ. ಸ್ವಲ್ಪ ಮೆಂತ್ಯ ಪಲ್ಯ ಮಾಡಿ ಒಂದಿಷ್ಟು ಅನ್ನ ಸಾರು ಮಾಡಿ ಚಪಾತಿ ಹಿಟ್ಟನ್ನ ಆಯ್ತು. ಚಪಾತಿ ಮಾಡಿಟ್ಟು ಸ್ವಲ್ಪ ಇದಕ್ಕೆ ಹೋಗ್ಬೇಕ್ರಿಪ್ಪ, ಮುತ್ತೂಟಿಗೆ ಹೋಗ್ಬೇಕಾಗೈತೆ ನಾವು ಈಗ. ಅದಕ್ಕೆ ಆರಿಪ ಜಲ್ದಿ ಒಗದು ಹಾಕೋ ಬಟ್ಟೆ ಅಂತ ಹೇಳಿದ್ರಿ. ಅಲ್ಲಿಗೆ ಒಂದು ಸ್ವಲ್ಪ ಹೋಗ್ಬಿಡ್ತೀವಿ, ಕೆಲಸ ಐತೆ ಅಡ್ಡಿನ. ಅದನ್ನು ಮುಗಿಸ್ಕೊಂಡು ಬಂದು ಒಂದು ಸ್ವಲ್ಪ ರೇಷನ್ ಅದು ತೊಗೊಂಬರ್ಬೇಕು ಅನ್ನಕತ್ತೀನಿ ರೀ. ನೋಡ್ತೀನಿ ಇವತ್ತು ಆಯಿತು ಹೋಗ್ತೀನಿ ರೀ. ಇಲ್ಲತ್ತಂದ್ರೆ ಅಲ್ಲಿ ಹೋಗಿ ಬರೋದು ಲೇಟ್ ಆತಂತಂದ್ರೆ ನಾಳೆ ಹೋಗ್ಬರ್ತೀನಿ ರೀ. ನಾಳೆ ಅಲ್ಲಿಗೆ ಹೋದ್ನಂದ್ರೆ ಮತ್ತು ನಾಡ್ದು ತರಕಾರಿ ಅದು ತೊಗೊಂಬರಕ್ಕೆ ಬರುತ್ತೆ ರೀ. ಮತ್ತು ನಮ್ಮ ಅರ್ಶಿಯಂದು ಹದಿಯ ಮಾಡ್ತೀವಿ ಅಂತ ಹೇಳಿಲ್ಲ, ಅದು ಸಂಡೇ ಐತ್ರಿ ಫ್ರೆಂಡ್ಸ. ಬರ್ರಿ ಎಲ್ಲರೂ, ನಿಮ್ಮೆಲ್ಲರ ಆಶೀರ್ವಾದ ಬೇಕು ನಮ್ಮ ಮಕ್ಕಳ ಮೇಲೆ ರೀ. ದೇವ್ರ ಆಶೀರ್ವಾದನ ಐತಿ, ನಿಮ್ಮೆಲ್ಲರ ಆಶೀರ್ವಾದನೂ ಬೇಕು. ಯಾರು ಯಾಕಂತ ಹೇಳಿದ್ರೆ ಫೋನ್ ನಂಬರ್ ಇದ್ದವ್ರು ಇದ್ದರೆ ಹಚ್ಚಿ ಹೇಳ್ಬೋದು ರೀ. ಫೋನ್ ನಂಬರ್ ಇಲ್ದವ್ರು ಇದ್ದೀರಲ್ರಿ, ಬರ್ರಿ ಬಂದು ನಮಗೆ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ ಅಷ್ಟು ಖುಷಿ ಆಗುತ್ತೆ ರೀ ನನಗೆ ರೀ. ನಾವು ಹೇಳಿದಕ್ಕೂ ಬಂದ್ರಲ್ಲ ನಮ್ಮ ಫ್ರೆಂಡ್ಸು ಅಂತೇಳಿ ಅಂದು ಬಂದವ್ರಿಪ್ಪ, ಇಲ್ಲೇ ಸಮೀಪಿದ್ದರು. ಮತ್ತು ಅದಕ್ಕೆ ದೂರ ಇದ್ದವ್ರು ಆದ್ರೂ ಬರ್ರಿ. ಅದಕ್ಕೆ ಮುಂಚಿತವಾಗಿ ನಾನು ಹೇಳಕತ್ತೀನಿ, ಸಂಡೇ ದಿನ ಇಟ್ಕೊಂಡಿವ್ರಿ ಫಂಕ್ಷನ್ ರೀ. ನಾವು ಬಂದು ಹೋಗಿ ಫ್ರೆಂಡ್ಸ್ ಮೆಂತ್ಯ ಪಲ್ಯ ಮಾಡಿ ಅನ್ನಕ್ಕೆ ಇಟ್ಟಿನಿ ರೀ. ಈಗ ಚಪಾತಿ ಮಾಡ್ಕೊಳ್ಳೋಣ, ಸ್ವಲ್ಪ ಬಿಸಿ ಬಿಸಿ ಚಪಾತಿ ಮಾಡಿ ತತ್ತಿ ಆಮ್ಲೆಟ್ ಮಾಡಿಕೊಟ್ಟು ಊಟ ಮಾಡ್ತಾರೆ. ಈಗ ಅರಿಪನ್ನು ಅರಿವಿ ಭಾಳ ಇದ್ದವ್ರಿಪ್ಪ, ತೊಳೆದು ಒಣಗೆ ಹಾಕಿ ಬಂದು ಸಾರು ಐತ್ರಿ. ನಿನ್ನಿದು ತತ್ತಿ ಸಾರು ಐತಿ. ಇನ್ನು ಮತ್ತು ಮೆಂತ್ಯ ಪಲ್ಯ ಮಾಡಿದೆ ನಾನು. ಯಾಕೆ ಒಂದಿಟ್ಟು ಉಳ್ಳಾಗಡ್ಡಿ ಸಾರು ಮಾಡ್ತಿಂತೀರಿ ಅಂತ ಮಾಡತ್ತಾಳ. ಜಲ್ದಿ ಮಾಡಮ್ಮ, ಸ್ವಲ್ಪ ಇದು ಉಣ್ಕರ ಕ್ಲಾಸ್ ಮಟ್ಟ ಹೋಗ್ಬರ್ರಿ ನಾವು. ಮಾಡಿ ಇನ್ನೂ ದಾದಿಯರು ಬರಲಿ ನೋಡಿ, ದವಾಖಾನಿಗೆ ಹೋದಾರ. ನಮ್ಮವ್ವನೂ ಹೋಗ್ಯಾಳ್ರಿ, ಅಮ್ಮನೂ ಹೋಗ್ಯಾರ. ಇಬ್ಬರು ಕೂಡ ಹೋಗ್ಯಾರ ದವಾಖಾನಿಗೆ. ಇಬ್ಬರು ಕೂಡ ಕೆಮ್ಮಾಕತ್ತಾರವ್ರು, ಹಂಗಾಗಿ ಹೋಗಿ ತೋರಿಸ್ಕೊಂಬರ್ತೀವಿ ಅಂತ ಹೋಗ್ಯಾರ್ರಿ. ಬಂದಿಲ್ಲ ಇನ್ನು. ಹಾರಿಪ್ಪ ಬಿಸಿಲು ಎಷ್ಟೈತಿವ ಹೌದಿಲ್ಲ? ಮುಂದೆ ಕಾಲ ಹಾಕಂಗೆ ಆಗವಲ್ತ್ರಿ ನಮಗಂತ, ಅಷ್ಟು ಬಿಸಿಲು ಐತ್ರಿ. ಇನ್ನು ಮೇನ್ ರೋಡ್ ಹಿಡಿದಿಲ್ಲ, ಇಲ್ಲಿ ಗಾಡಿ ಒಂದು ಓಡಾಡತ್ಬಿಟ್ಟವ್ರು ಜಾಸ್ತಿ. ಹಂಗಾಗಿ ಇಲ್ಲಿ ಒಳಗೆ ದಾರಿಲೇ ಹೋಗಕತ್ತೀವಿ ನಾವು. ನಮ್ಮದು ಮುತ್ತೂಟ್ ಫಿನಾನ್ಸ್ ಒಣಕಲ್ ಕ್ರಾಸ್ ರೀ ಇದು. ಇಲ್ಲಿ ನೋಡ್ರಿ ಗಾರ್ಡನ್ ಐತ್ರಿ ಇಲ್ಲೇ ಒಂದು ಎದುರಿಗೆ. ಅಲ್ಲಿ ಒಳಗೆ ಹೋಗ್ಲಿಲ್ರಿಪ್ಪ ನಾವು. ಇಲ್ಲೇ ಬಂದು ಸ್ವಲ್ಪ ಹೊತ್ತು ಕಟ್ಟಿ ಮೇಲೆ ಕೂತ್ಕೊಂಡಿರ್ಲಿ. ಯಾಕಂತ ಹೇಳಿದ್ರೆ ಬಿಸಿಲಾಗ ಬಂದ್ವಲ್ರಿ, ಭಾಳ ಸುಸ್ತದಂಗೆ ಆಕತ್ರಿ, ಹೈರಾಣದಂಗೆ ಆಕೈತ್ರಿ. ಪ್ಯಾಕ ಜೀವ ನಮ್ಮ ಅರಿಪನ ಕೂತ್ಕೊಂಬತ್ರಿ ಪಾಪ ಸುಮ್ಮನೆ. ಬಿಸಿಲು ಐತಿಲ್ಲ ಈಗ. ಬಿಸಿಲು ಭಾಳ ಐತಮ್ಮ. 4 ತಿಂಗಳು ಹೆಂಗ ಈಗ? ಹೌದವಾ, 2 ತಿಂಗಳನ ಜೂನ್ ತಿಂಗಳ ಮಟ್ಟ ಹಂಗ ಬಿಡು. ಮತ್ತು ಹೌದು. ಅಲ್ಲಿ ಗಾರ್ಡನ್ ಒಳಗಾರ ಹೋಗೋಣಂದ್ರೆ ಈಕಿ ಬ್ಯಾ ಬಿಡಮ್ಮ ಅಂತಂದ. ಅಲ್ಲಿ ಎಲ್ಲಿ ಜಾಸ್ತಿ ನೆರಳಿಲ್ಲ ಇಲ್ಲನ ಗಾರ್ಡನ್ ಒಳಗನ. ನಾವು ನೋಡ್ರಿಪ್ಪ ಅಲ್ಲಿ ಬಂದು ಕೂತ್ಕೊಂಡಿದ್ದೀವಿ. ನಮಗೊಬ್ಬರು ನಮ್ಮ ಸಿಸ್ಟ್ರು ಸಿಕ್ಕ್ರಿ, ನಮ್ಮ ಫ್ರೆಂಡ್ ಸಿಕ್ಕ್ರಿ. ಅವ್ರು ಹೇಳಕತ್ತಿದ್ರಿ, ಅಯ್ಯೋ ನೀವು ಸಕ್ಕಿನವ್ರಲ್ವಾ ಅಂತೇಳಂದು, ನಿಮ್ಮನ್ನು ತೊಗೊಳಲ್ರಿ ಅಂತ ಹೇಳಿದ್ರೆ, ಹೌದ್ರಿಪ್ಪ ನಾವೇ ರೀ ಅಂತಂದು ನೋಡ್ದವ್ರ ಬಂದು ಮಾತಾಡ್ಸಿದ್ರಲ್ರಿ. ಅದು ಖುಷಿ ಆಯಿತು. ಯಾಕೆ ಬಿಸ್ಲಾಕ್ ಕುಂತೀರಿ, ಬರಲಿ ನಮ್ಮನೆ ಇಲ್ಲೇ ಐತಿ ಅಂತೇಳಿ ಒಂದು ಕರ್ಕೊಂಡು ಹೋಗಾಕತ್ತಾರಿಪ್ಪ ಅವ್ರು. ಮತ್ತೆ ಬರ್ತೀವಿ ಅಂದ್ರೆ ಕೇಳಂಗಿಲ್ಲ ರೀ, ಕೇಳ್ತಿಲ್ರಿ ಅವರು. ಇಲ್ಲ ಬರ್ರಿ ಹೋಗ್ಬರಂಬರ್ರಿ ಅಂತ ಹೇಳಂದು ಹೋಗಿ ಅವ್ರ ಮನೆಗೆ ಹೋಗಿ ನಾವು ಮತ್ತೆ ನಮ್ಮ ಮನೆಗೆ ಹೋಗ್ತೀರಿಪ್ಪ ವಾಪಸ್. ಇವಾಗ ನೋಡ್ರಿಪ್ಪ ನಾವು ಬಂದ್ವಿಲ್ರಿ ಅಲ್ಲಿ ಅವ್ರ ಮನೆಗೆ ಬಂದು ನೀರು ಕುಡ್ತೀರಿ. ಅವ್ರು ರುಚಿಗೋ ಅವ್ರ ಮನೆ ಅಂತಿರ್ತಾವ, ನಾದಿನಿ ಮನೆ ಅಂತ್ರಿ. ಅವ್ರಂತ ಅಯ್ಯಪ್ಪ TV ಹಚ್ಚಿದ್ರೆ ಸಾಕ್ರಿ ನಿಮ್ಮ ವಿಡಿಯೋ ಬರ್ತೈತಿ, ಫೋನ್ ತೆಗೆದ್ರೆ ಸಾಕು ನಿಮ್ಮ ವಿಡಿಯೋ ಬರ್ತೈತಿ. ಇವತ್ತು ಎಷ್ಟು ಖುಷಿ ಆಗತೈತಿ ಅಂತ ಹೇಳಿದ್ರೆ ನಮ್ಗೆ ಅಷ್ಟು ಖುಷಿ ಅನ್ಸಾಕೈತಿ ನೋಡ್ರಿ ಅಂತಾರೆ. ಅವ್ರಕಿನ್ನ ಡಬಲ್ ಖುಷಿ ನಮಗೆ ಆತ್ರಿ. ಯಾಕಂದ್ರೆ ಬಂದು ಅಲ್ಲಿ ಬಿಸ್ಲಾಗಿಂತ ಕುಂತಿದ್ವಿ ನಾವು. ನೋಡಿ ನಮ್ಗೆ ಅಯ್ಯೋ ನೀವು ಐನ್ರಿ ಅಂತಂದು ಹೇಳಿ ಅವ್ರು ಅಷ್ಟು ಖುಷಿ ಪಟ್ಟು ನಾವು ಮನೆ ಕರ್ಕೊಂಡ್ಬಂದು ಮತ್ತೆ ತಣ್ಣ ನೀರು ಕೊಟ್ರಿ, ಕುಡಿದ್ವಿ. ಮತ್ತು ಇಲ್ಲಿ ಬರೋದ್ರಾಗಂದ್ರೆ ಇವ್ರು ಪಾನಕ ಬ್ಯಾಡ್ರಿ ಅಂತ ಹೇಳಿದ್ರಿ. ಕೇಳ್ರಿ ಬಿಸಿಲು ಐತಿ, ಚಹಾ ಬೇಡ, ನಾನು ಪಾನಕ ಮಾಡ್ಕೊಡ್ತೀನಿ ಅಂತ ಹೇಳ್ರಿ ಅಂತ ಹೇಳಂದ್ರೆ ನೋಡ್ರಿ ಅವರೆಲ್ಲಿರ್ತಾರೋ ನಾವೆಲ್ಲಿರ್ತೀವಿ. ಒಂದು ಎಷ್ಟು ನೋಡ್ರಿ ಒಂದು ಸಂಬಂಧ ಅಂತ ಹೇಳಿದ್ರೆ ಒಂದೇ ಹೊಟ್ಟೆ ಒಳಗೆ ಹುಟ್ಟು ಬಂದ ಸಂಬಂಧ ಬೆಳೆಸ್ಕೋಬೇಕಂತ ಏನಿಲ್ಲ ನೋಡ್ರಿ.
ಇದು ಒಂಥರದ್ದು ಸಂಬಂಧ ರೀ. ಇದು ಎಲ್ಲರಿಗೂ ಸಿಗಂಗಿಲ್ಲ, ಇದು ನನಗೆ ಸಿಕ್ಕೈತಿ, ಇದು ನನ್ನ ಪುಣ್ಯ ಅನ್ಕೊಂತೀನಿ ರೀ. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನನಗೆ. ಮತ್ತು ದುಃಖನೂ ಬರಕತ್ಬಿಟ್ಟಿದ್ದಿಲ್ಲ ನನಗೆ. ಬಿಸ್ಲಾಗದು ಬಂದು ಕುಂತಿದ್ವಿ ನೋಡ್ರಿ. ಯಾವ ಗೊತ್ತಿಲ್ಲ ಏನಿಲ್ಲ, ಪರಿಚಯ ಇಲ್ಲ. ಅವ್ರು ನೋಡ್ಯಾರ, ನಾವು ನೋಡಿಲ್ಲ ಅವ್ರಿಗೆ. ನಾವು ಬಂದು ನೋಡಿ ನಮಗೆ ಬರ್ರಿ ಅಂತೇಳಿ ಒಂದು ಕೈ ಹಿಡಿದು ಕರ್ಕೊಂಡ್ಬಂದ್ರಲ್ರಿ ನನಗೆ. ಅಯ್ಯಪ್ಪ ಸಾರ್ಥಕ ಆತ ಅನ್ನಿಸ್ತೀರಿ ನನಗೆ. ಅಷ್ಟು ಖುಷಿ ಆಯ್ತು ನೋಡ್ರಿ ನನಗೆ. ಹೌದಿಲ್ಲ ರೀಪ್ಪ? ಇವರು ಬೇಡ ಅಂದ್ರೆ ವಿಡಿಯೋದೊಳಗೆ ತೊಗೊಬೇಡ್ರಿ ನನಗಂದ್ರೆ. ಹಂಗಾಗಿ ಇಲ್ಲ ರೀಪ್ಪ, ನಾನು ಬರ್ತೀನಿ ಅಂದ್ರೆ ಅಷ್ಟೇ ಓಕೆ, ಬರಲ್ಲ ಅಂದ್ರೆ ನಾನು ತೊಗೊಳಂಗಿಲ್ಲ ರೀ ಅಂತಂದು ಹೇಳಿ ಇಲ್ಲಿ ತೊಗೊಳಿಲ್ರಿ. ಇಲ್ಲಿ ನೋಡ್ರಿಪ್ಪ ಜ್ಯೂಸ್, ಅದು ಸಣ್ಣ ಗ್ಲಾಸ್ ಹಾಕೊಂಬರ್ದ್ಬಿಟ್ಟು ದೊಡ್ಡ ಗ್ಲಾಸ್ ತೊಗೊಂಡ್ಬಿಟ್ಟಾರ ಇವರು. ಇವಾಗ ನೋಡ್ರಿ ಇವಾಗ ಹೋಗ್ತೀವಿ ಅಂತೇಳಿ ಅಂದ್ರೆ ನೋಡ್ರಿ, ಮತ್ತು ಅದೇನು ದೊಡ್ಡ ವಿಷಯ ಅಲ್ರಿ, ಅದನ್ನ ಯಾಕೆ ತೊಗೊಂತೀರಿ ಅಂತ್ರಿ. ಅದು ನಿಮ್ಮ ದೊಡ್ಡ ಗುಣ ರೀ. ಆದ್ರೆ ನಮಗೆ ಖುಷಿ ರೀ ಅಲ್ರಿ. ಅದ ಒಂದು ನಮಗೆ ದೊಡ್ಡ ಇದು ರೀ. ನೋಡ್ರಿ ಜಂಪರ್ ಪೀಸ್ ಕೊಟ್ರಿ, ಮತ್ತು ಆರಿಫಗೊಂದು ನನಗೊಂದು. ಥ್ಯಾಂಕ್ ಯು ರೀಪ್ಪ, ಥ್ಯಾಂಕ್ ಯು ಸೋ ಮಚ್ ರೀ. ಹೋಗಿ ಬಂದಿರಿ ನಾವು. ಬಂದ್ರಮ್ಮ ಆಸ್ಪತ್ರೆಗೆ ಹೋಗಿ? ಇಂಜೆಕ್ಷನ್ ಮಾಡಿದ್ರನ್ರಿ ಹೋಗನ? ಹಾಂ ಹಾಂ ಚೆನ್ನಾಗೂ ಮಾಡಿದ್ರ? ಆಕಿಗೂ ನೆಗಡಿ ಅನ್ರಿ? ಹಾಂ ಊಟ ಮಾಡಿದ್ರೆ? ಹೇಳ ಉಣ್ಣು ಹೇಳ. ನಾವು ಊಟ ಮಾಡಿಲ್ಲ ಹುಣ್ಣನ್ರಿ ಅಂತ. ನಾವು ಅಲ್ಲಿ ಇದಕ್ಕೆ ಹೋಗಿದ್ದೀವಿ ಅಮ್ಮ. ಹೋಗೋದ್ರೆ ನಮ್ಮ ಸಬ್ಸ್ಕ್ರೈಬರ್ ಅಂತ್ರಿ ಪಾಪ ಕರ್ಕೊಂಡು ಹೋಗಿ ಮನೆಗೆ ಜ್ಯೂಸ್ ಅದು ಮಾಡಿ ತಣ್ಣ ನೀರು ಕೊಟ್ಟು ಮತ್ತು ಜಂಪರ್ ಪೀಸ್ ಕೊಟ್ಟು ಕಚಾರಮ್ಮ ಪಾಪ. ಹ್ಞೂ ರೀ, ಹ್ಞೂ ಪುಣ್ಯದಾರಮ್ಮ ಅಮ್ಮ ಅವರು. ಎಷ್ಟು ಖುಷಿ ರೀ ಅವ್ರಿಗೆ, ಅಷ್ಟು ಖುಷಿ ಆಗ್ಯಾರ ಅವ್ರು. ಕುಂದ್ರಿ ಅಂತೇಳಿ ಒಂದು ಅಷ್ಟು ಇದು ಮಾಡಿದ್ರು ಬಿಡಮ್ಮ ಅಮ್ಮ. ಹೇಳೀನ್ರಿ ಸಂಡೇ ದಿನ ಬರ್ರಿ ಅಂತಂದು ಹೇಳಿ ಬಂದೇನ್ರಿ. ಇಲ್ಲಿ ನಾನು ಸ್ವಲ್ಪ ಅರ್ವಿ ಮಾಡಿಸ್ಬೇಕಂತ ಹೇಳಿ ಮೇಲೆ ಬಂದೆ ರೀ. ಮತ್ತೇನೋ ನಮ್ಮ ಸುಲ್ತಾನ ಆರ್ಡ್ರ್ ಮಾಡಿದ್ನಂತ್ರಿಪ್ಪ. ಅದೇನೋ ಕ್ಯಾಶ್ ಬ್ಯಾಕೇನೋ ಆಸಿಫಂದ್ರೊಳಗೆ ಬಂದಿರೈತಿ ಅದು. ಮೇಲೆ ಒಂದು 20-30 ರೂಪಾಯಿ ಕೊಟ್ಟನಂದ್ರೆ ಅವು ಏನೋ ತೊಗೊಂಬಂದು ಕೊಡ್ತಾರಿಪ್ಪ ಅವ್ರು. ಇವ್ರು ಏನು ಆರ್ಡ್ರ್ ಮಾಡ್ಯಾರೇನ್ರಿ ಗೊತ್ತಿಲ್ಲ. ನೋಡಂತೇಳಿ ಕರೆಯಕತ್ತಾನ ರೀ ಮಾಮಿ ಮಾಮಿ ಅಂತಂದು. ಏನು ತೊಗೊಂಬಂದು ನಾನೇನೈತಿ. ಏನು ತರಿಸಿದ್ರಿಪ್ಪ? ಮತ್ತು ಏನು ತರಿಸಿದ್ರಿ? ಎಲ್ಲೈತಿ ಅದು? ಇಂಥದ್ದು ಬಂತಾನೆ ಇವತ್ತು. ಚರಿಗೆ ಒಳಗೆ ಹಾಕೊಳಕತ್ತಾನಲ್ಲ ಇವ. ಇದು ಎಷ್ಟು 50 ರೂಪಾಯ್ದು ಬಂತಾನೆ ಇವತ್ತು. ನೋಡ್ರಿ ಆರಿಪ್ಪ ಬಾಂಡೆ ತಿಕ್ಕಾಕತ್ತಾಳ್ರಿ. ನಾನು ಕಸ ಹೊಡೆ ಏನು ಮಾಡಕತ್ತೀವಿ ಇವು ಅರ್ಶಿಯಾಗ. ಇವತ್ತು ನಮ್ಮ ಮನೆಯವ್ರು ಇದ್ದಿಲ್ಲ ಏನ್ರಿಪ್ಪ ಮೀನ ಇಟ್ಟು ಬರಾಕ. ನಾನು ಹೋಗಿ ನಮ್ಮ ಕರ್ಕೊಂಡು ನಾವು ಬುಟ್ಟಿ ಹೊತ್ಕೊಂಬಂದ್ಬಿಟ್ಟ. ತಲೆ ಮೇಲೆ ಒಂದು ದೊಡ್ಡದು ಮೀನದ ಬುಟ್ಟಿ ಬರೋ ಮಟ ತಡಿಬೇಕಿಲ್ರಿ. ವಜ್ಜಾಗಿಲ್ಲ ನಂಬಿ ನಿಂಗೆ ಅದು ಇಲ್ಲ? ಒಬ್ಬೇ ಹೊತ್ಕೊಂಬಂದಿ ಅದನ್ನು. ಆರಿಫ್ ಹೊರಿಸ್ಲಿಲ್ಲ ಅಲ್ಲ ಕೇಳಿದೆ ನಾನು ಬರ್ತಿದ್ದೆ, ನೀನು ಅಲ್ಲೇ ಹೊತ್ಕೊಂಡು ಬಂದ್ಬಿಟ್ಟಿವ. ಅವ ಒಣ ಮೀನು ದೋಷ ತೊಗೊಬರ್ತಿ ಅಂತ ಆಸಿಫ. ಹಸಿ ಮುಟ್ಟಕೊಲ್ಲ ಅಂತ ಅವನು. ಮತ್ತು ಇನ್ನೊಂದ್ರಿ ಪೈಕಿ ನಮ್ಮ ಹೆಸರಿನ ಅಡುಗೆ ತೊಗೊಂಬರಾತಾಳ್ರಿ. ನೈಟ್ ಅಡುಗೆ ಮಾಡಬೇಡ್ರಿ ಅಂತಂದು ಹೇಳ್ರಿ. ಹಾಗಾಗಿ ನಾವು ಅಡುಗೆ ಮಾಡಲ್ರಿ ನೈಟ್. ಮಧ್ಯಾಹ್ನದಾಗ ಪುನಃ ಚಾಡ್ರಿಕಿ ಚಾಚಿ ಸಾಯಂಕಾಲ ಏನು ಅಡುಗೆ ಮಾಡಬೇಡ್ರಿ ನಾವು ತೊಗೊಂಬರಾತೀವಿ ಅಂತಂದು. ಆಯ್ತು ಬಿಡಮ್ಮ ಅಂತೇಳಿ ಹಾಗಾಗಿ ಸ್ವಲ್ಪ ಅಕ್ಕಿ ಶಾವಿಗೆ ಉಪ್ಪಿಟ್ಟು ಮಾಡಕತ್ತಾರ ಮೊಮ್ಮಗಳಿಗೆ. ನಾನು ಹೋಗಿ ಚಹಾ ಕೊಟ್ಟು ಬಂದೆ ರೀ. ಮತ್ತು ಅಮ್ಮ ಚಹಾ ಕೊಟ್ಟು ಬಂದೆ. ನಮ್ಮ ಸುಲ್ತಾನ ಆರಿಫ ಏನು ಮಾಡಕತ್ತೀರಿ ಮಾತಾಡ್ಕೊಂತ ಸುಮ್ಕ ತೊಗೊಂಬಿಟ್ಟಾರ ಅವ್ರು. ಆರಾಮದಾರ ಅವ್ರು. ಸುಲ್ತಾನ ಚಹಾ ಕುಡ್ದೆ? ಜ್ಯೂಸ್ ಕುಡ್ದೇನ? ಸ್ಪ್ರೈಟ್? ಚಲೋ ಆತು ಬಿಡು. ಚಾರ್ಜರ್ ಲೈಟ್ ತೊಗೊಂಡಿರಿಪ್ಪ. ಯಾಕಂದ್ರೆ ಕರೆಂಟ್ ಹೋಗೋದು ಬರೋದು ಮಾಡಕತ್ಬಿಟ್ಟವು. ಇಲ್ಲಿ ಹಾಕ್ಬ, ಇಲ್ಲಿ ಕೆಳಗೆ ಹಾಕ್ತಾನೆ. ಬಂದ್ರಿಪ್ಪ ನಸರಿನವ್ರ. ಓ ಗಿಡ್ಡು ಯಾರದ್ರಲ್ಲಿ? ಯಾರು ಬರೋಲ್ರಲ್ಲ ಇನ್ನು? ಹಾಂ ಬಿಲ್ಲಿ ಅಂತ ಮನ್ಯಾಗದಾಳ ಅಂತ ಕಣ್ಣಿದ್ದ ಕಾಣತಾವದು ಫ್ಲಾಶ್ ಲೈಟ್ ಹಚ್ಚಿದಕ್ಕೆ. ಕಣ್ಣ ಲೈಟ್ ಬಿಟ್ಟಾಗ ಹೌದು. ಈಗ ಮತ್ತೆ ನಮಾಜ್ ಹೋಗ್ತಾರಮ್ಮ, ಅದ್ರ ಸಂಬಂಧ ಊಟ ಕೊಡ. ನಮಾಜ್ ಹೋಗರಿ. ಚಿಕನ್ ಸಾರು ಆಗಿರ್ಬೇಕಿದೆ. ಇದೇನ ರೊಟ್ಟಿ ಇರ್ಬೇಕಾದ್ರೆ ಚಪಾತಿ ಏನು ಕಟ್ಕೊಂಡ್ಬಂದಾರ ಅವನ್ನ. ಹಿಂಗ ಇದು ಆಗ್ಬಿಡ್ತಾವ ಮತ್ತೆ ಅವ್ನ ಸೀರೆ. ಹೌದು
ಇದು ಫಸ್ಟ್ ಹಾಕೊಡ ಕೊಬ್ಬರಿ ಉಂಡಿ ಅದು ಅನ್ನಿರ್ಬೇಕು. ಹಾ ಪಲ್ಯ ಐತೆ ನಮ್ಮ ಸಿಮ್ಮಲ್ಲಿ ಯಾವ ಐಸೆ ಅಲ್ಲಿ ಜಿಗರಿ ಪಲ್ಯ ಅದ ಅಂತೀನಿ ನಾನು ಜಿಗರಿ ಪಲ್ಯ ಮಾಡಕನ ಅಂತಂದ್ರೆ ಮತ್ತೆ ಜಿಗಿರಿ ಪಲ್ಯನ ದಾಲ್ಚಾ ಐತದ ಜಿಗರಿ ಪಲ್ಯ ಜೊತೆಗೆ ಜ್ಯೋತಿಗೆ ಅಂತ ಮಾತನಾಡಕ್ಕಿದ ಅಪ್ಪಾಜಿ ಜ್ಯೋತಿಗೆ ಅಂತ मम्मी ನೀಜ ಜಿಗರಿ ಪಲ್ಯ अब मेरा झाड़ है देखो ये झाड़ पूरी बार नंदी का मार निकला ए उठा मार लगा सबको बैठ डाल बैठ मैं डाल रही तुम्हारा भी है डाल तो ಅನಿಶಾನ ನೀನಪ್ಪ ಜಲ್ದಿ ತಗೋಬೇಕಾರಿಪ್ಪ ನಿನ್ನ ಬೆಕ್ಕಿಗೆ ಸರಿನಾ ಟೈಮ್ ನೋಡಲ್ಲಿ ಎಷ್ಟಾತ ಏನ್ ಮಾಡೋದು ಇವತ್ತಿದ ಜಾಗರಣಿ ಎಲ್ಲಾರು ಸುತ್ತ ಆಗ್ಬೇಕು ನಾವು ಹೌದು ಜಳಕ ಆಗ್ಬೇಕು ನಮಾಜಿಗೆ ಕರೆಂಟ್ ಒಂದು ಹೋಗ್ಬಿಟ್ಟೈತಿ ಮತ್ತ ಮನೆಯವ್ರಿಗೆ ನಮಾಜಿಗೆ ರೆಡಿ ಮಾಡ್ಬೇಕು ಅದಕ್ಕೆ ಊಟ ಕೊಟ್ಟಿ ನೋಡ್ರಿಗೆ ಊಟ ಮಾಡಿದ್ರು ಜಲ್ದಿ ಕೊಡ್ಲಿ ಅಂತ ಹೇಳಿ ನಿಮ್ಗೆ ಫೋನ್ ಹಚ್ಚಿದ್ದೆ ನಾನು ಕರೀರಿ ದಾದಿ ಮರ್ಗು ಕರೀರಿ ನೋಡ್ರಿ ನಾವ್ ಎಷ್ಟ್ ಫೇಮಸ್ ಆಗಿರೋ ಅಯ್ಯ ಬಾಳ ಫೇಮಸ್ ಆಗಿರುವ ನೀವು ಇಲ್ಲ ಅಂತ್ಯಾರಂದ್ರ ಕಂಡಿಲ್ಲ ಅಂತ ಹೇಳಿ ನಿಮಗೆಲ್ಲ ಎಷ್ಟು ಜನ ಇರ್ಲಿ ಇರ್ಲಿ ಅವ್ರಿಗೆ ಏನ್ ಗೊತ್ತಿರತಿ ಹೌದಿಲ್ಲ ಗೊತ್ತಿರಂಗಿಲ್ಲಲ್ಲಮ್ಮ ಏನ್ ಮಾಡೋದು ಟೆನ್ಷನ್ ಮಾಡಂಗಿ ತಗೊಳಂಗಿಲ್ಲ ಯಾರ ಬಗ್ಗೆ ಖುಷಿ ಆಯ್ತು ಯಾಕಂದ್ರೆ ಎಷ್ಟು ಜನ ನನಗ್ ಕೇಳ್ಯಾರಂತ ಮತ್ತ ಹಂಗ ಇದನ್ ತಗೊಳೋದು ಹೌದಿಲ್ಲ ಅದನ್ನ ಸೀರಿಯಸ್ ಆಗಿ ತೊಗೊಳಂಗಿಲ್ಲಮ್ಮ ಯಾವ ವಿಷಯ ನಾವು ಈಗ ನಾನ್ ಬಾಳ ಖುಷಿ ಆಯ್ತು ನನ್ ಎಷ್ಟ್ ಮಂದಿ ನೆನ್ಸಾಕತ್ತಾರ ಅಂತದ್ದು ಅಂತೇಳಿ ನಮ್ ಚೇರಾನು ಇದು ಮಾಡಿದ್ಲು ನೋಡ್ಲಿ ಅಪ್ಪ ನಾವ್ ಒಂದ್ ಹಿಂಗ್ ಕಾಣ್ಲಿಲ್ಲ ಅಂದ್ರೆ ಹೆಂಗ್ ಕೇಳ್ತಾರಲ್ಲ ಮತ್ತ ಅದಕ್ಕ ನಾ ಹೇಳಿದ್ನಿ ನಾವ್ ಫಸ್ಟ್ ಹೋಗೋಣ ನಡಿಲಿ ಅಂತ ಹೇಳಿ ಮತ್ ಬರ್ಬೇಕಿಲ್ ನೀವು ಆದ್ರ ಅತ್ತಿನ ಫಸ್ಟ್ ಕೊಡ್ಬೇಕ್ರಿ ಅತ್ತಿನ ಕೊಡ್ಬೇಕು ಅದಕ್ಕೆ ಅತ್ತಿಗೆ ಹೋಗ್ಲಿ ಮೊದಲು ಅಂತ ಬಿಟ್ಬಿಟ್ರಿನ ಅತ್ತಿ ಫಸ್ಟ್ ಕೊಡ್ಬೇಕು ಆಮೇಲೆ ನಾವು ಹೌದಿಲ್ಲ ಸಾವಿರ ಫಸ್ಟ್ ಕೊಡ್ಬೇಕು ಅದೇನ್ ತರಬೇಕಂತ ಏನಿಲ್ಲ ಮಕ್ಳು ಮತ್ತ ನೀವು ತಗೊಂಬರ್ತಿರೋ ಏನ್ ಮಾಡ್ಬೇಕು ಮತ್ತೆ ಏನ್ ಮಾಡಕ್ಕಾಗಲ್ಲ ನನಗ ನಮ್ ತಂಗಿ ಖುಷಿ ನೋಡ್ಬೇಕು ಅದು ನನಗ್ ಖುಷಿ ಎಲ್ಲಾರು ಮಾಡಿದ್ದು ನಾನು ವೆರೈಟಿ ಊಟ ಮಾಡಾಕತ್ತೀನಲ್ಲ ಇಲ್ಲ ನಾನಾ ಮಾಡ್ಕೊಂಡು ನಾನಾ ಹೋಗಿ ನಾನಾ ಮಾಡಿ ನಾನು ಉಣ್ತಿದ್ನಿ ಇದು ಖುಷಿ ಆಗ್ಬಿಟ್ಟೈತಿ ನನಗೀಗ ಮತ್ತೆ ನಿನ್ನ ಎಲ್ಲಾರ ಕೈಯಾಗಿಂದ ಈಗೂ ನಮ್ಗ ಮಾಡ್ಸಕ್ ಹಚ್ತಿದ್ನಿ ಆ ಹುಡುಗಿ ಸ್ವಲ್ಪ ಚಾಕ್ರಿ ಮಾಡ್ತಿರ್ತಿ ಅಲ್ಲ ಗೊತ್ತಾತ್ ನನಗಿಲ್ಲ ತಂದ್ರೆ ಹೇಳಿದ್ಲಿ ಮೊದಲ ಚಾಚಿ ನಾನಂತ ಅಲ್ಲೇ ತಗೊಂಬಂದ್ ಕೊಟ್ನೆ ಅಂತಂದ ಅಲ್ಲೇ ಮಾಡ್ಬಿಡೋ ನಿಂತ್ರಿ ಎಲ್ಲರಿಗೂ ಅಂತಂದ್ ಹೇಳಿದ್ಲ ವಿಡಿಯೋ ಅದನ್ನೆಲ್ಲ ನೋಡಿದ್ವಿ ನಾವು ಸ್ವಲ್ಪ ನೀವು ಕರೆಂಟ್ ಬಂದ್ರೆ ನೋಡ್ಲಿ ಇಲ್ಲೋಗ ಇವ ಎಲ್ಲೈತಿ ಕರೆಂಟ್ ಅಂದ್ ಹಚ್ಚಿ ಇವನ್ ಸಣ್ಣ ಹಚ್ಚವನ್ ಇದ್ರು ಚಾರ್ಜರ್ ಹಾಕೊಡೋಣ ಹಾಕೊಡಂತ ಅದಿ ಮರಿ ಕರ್ದ್ಬಿಡಿ ಎಲ್ಲರಿಗೂ ಅವ್ರಿಗೂ ನಾ ಎಲ್ಲರಿಗೂ ಕೊಟ್ಬಿಡ್ತೀನಿ ಈಗ ಅವ ನೋಡ್ರಿ ಎಷ್ಟಿಟ್ಟು ಕೊಟ್ಕೊಂಬಂದ ಸಾರು ಗೀರು ಎಲ್ಲ ಜಗ್ಗ ಐತ್ವಾ ಬಾಳ ಐತೆ ಕಟ್ಬೇಕಾಯ್ತಾ ಎಲ್ಲ ನಮಾಜಿಗೆ ನಿಲ್ತೇನಂದಾರಿ ಜಯರಾಜ್ ನಜ್ಮಾಪ ಮತ್ ಕರ್ಕೊಂಬರಕಿಲ್ಲ ಅವ್ರಿಗೆ ಜರಾರ್ಗೆ ಹೋದ್ಮೇಲೆ ನಮಾಜಿಗೆ ಲೇಟ್ ಆಗ್ತೈತೆ ಅಂತ ಹೇಳಿ ಎಲ್ಲ ಮತ್ತ ಅವ್ರೆಲ್ಲಾರು ಹುಡುಗರೆಲ್ಲಾ ಕರ್ಕೊಂಡ್ ಕುಂತಾಳಕಿ ಹೌದನ ಮತ್ ನಾವ್ ನಮಗ್ ನೆನಪ ಇಲ್ಲ ನನಗೆ ಇವತ್ತು ನಜ್ಮಾ ಜರ ಬರ್ಬೇಕಿಲ್ಲ ಅವ್ರು ನಮಾಜಿಗೆ ನಿಂದಿರ್ತಾರಂದ್ರ ನಾನು 10 ಗಂಟೆ ಜಮಾತ್ ಐತಂದ್ರ ಹೇಳುವ ಮಿಸ್ ಮಾಡ್ಕೊಳಕತ್ತಾಳ್ರೆ ಚಾಚಿ ನಿಮ್ಗ ಅಂತ ಹೇಳಿ ಹೋಗಿ ನಿಮ್ಗಿಂತ ಜಾಸ್ತಿ ನಮ್ಗೆ ಸಬ್ಸ್ಕ್ರೈಬರ್ ಮಿಸ್ ಮಾಡತ್ತಾರ ಊಟ ಹಾಕೊಡತಿ ಮಮ್ಮಿ ಹ್ಞೂ ನಮ್ಮ ಊಟ ಮದುಮಗಳು ತೋರಿಸ್ಬ್ಯಾಡ್ರಲಿ ಮದುಮಗಳು ತೋರಿಸಿಲ್ಲ ಸೈಡ್ ಕುಂತಾವ್ ತಗೋಕಿ ಹಂಗ ಅದಕ್ಕಾಗೆ ಅಡಿಗೆ ಮಸ್ತ್ ಆಗೈತೆ ಸಣ್ಣ ಸಣ್ಣ ಅಪ್ಪ ನೀವು ಮಾಡಿದ್ರ ಅಡಿಗೆ ನಜ್ಮಾ ಬಿಡೇನ್ರಿ ಅಯ್ಯೋ ಸೂಪರ್ ಆಗೈತ್ರಿ ಅಪ್ಪ ಮಸ್ತ್ ಆಗೈತಿ ಅನ್ನನು ಮೆತ್ತಗೈತಿ ನೋಡ್ರಿ ಉದುರಾಗಿಲ್ಲ ಏನಿಲ್ಲ ಟೇಸ್ಟಿ ನಸರಿನ ಹೌದು ಇಲ್ಲ ಅಂತ ಯಾರಂದ್ರು ಅದಕ್ಕೆ ಹೇಳಕತ್ತಿಲ್ಲ ಈಗ ಚಲೋ ಆಗೈತಂತ ನಮ್ ಸಬ್ಸ್ಕ್ರೈಬರ್ ಎಲ್ಲ ಅದ ಸೀರೆಗೆ ಪಾಸ್ ಮಾಡ್ಯಾರ ಈ ಸೀರೆಗೆ ನಮ್ಮ ಇದ್ದೆಲ್ಲ ಓಲ್ಡ್ ಸೀರೆ ಅಂತ ಇದ್ರ ತಗೊಂಡಿವಲ್ಲ ಮಡಿಗತಿ ಇದ್ದದ್ದು ಅವೆಲ್ಲ ಓಲ್ಡ್ ಸೀರೆ ಅಂತ ಉಳಿತಾಯ ಅನ್ನೋದು ನೀನ್ ಹೋಗಿ ತಗೊಂಬಂದಿವ ಅದು ನೀವೇ ಐತ ಮೇಡಮ್ ಅವ್ರ ದುಡ್ಡು ಹಾಕ್ಯಾರ ಅರ್ಶಿಯಾಗ ಚಲೋದ ತಗೋರೇಕಿಗೆ ಅಂತ ಹೇಳಿ ಅಂತ ಗುಳಿಗೆ ಅನ್ವಾ ತಗೊಂತೀನಿ ತಡಿವ ಕೈ ಕಾಲ ಗುಳಿಗೆ ಇದಕ್ಕ 1750 ರೂಪಾಯಿ 80 ರೂಪಾಯಿ ಅಪ್ಪ
ಅವಾಗ ದುಬಾರಿ ಇದ್ವು ಈಗೆಲ್ಲ ಸಸ್ತಾ ಆಗ್ಯಾವ ಈಗ ಅವಾಗ ತಗೊಂಡ್ಲಲ್ಲ ನೀ ತಗೊಂಡಿದ್ ನೋಡಿ ಸಣ್ಣ ನಾನು ತಗೊಂಡದ್ 2,000 ರೂಪಾಯಿ ಅದು ಮೊದ್ಲಿನ ಮಡಿ ನಂದು 3,000 ಚಿಲ್ಲರ ಚಂದ ಐತಲ್ರಿ ಇದು ಬಡೆಮಿ ಕೊಟ್ಬಿಡುವ ಒಂದ ತಾಸ ಕೊಡು ಉಟ್ಕಲ್ಲಿ ಅವ್ರು ನೋಡ್ರಿ ನೋಡವ್ರನ್ನ ಅದು ಪುಪ್ಪು ಕೊಡ್ಸಿದ್ ನೋಡುವ ಅದು ಅರ್ಶಿಯಾಗ ಪುಪ್ಪು ಕೊಡ್ಸಿದ್ದದು ಅಬಲಿ ಕಲರಿಂದ ಅರ್ಶಿಯಾಗ ಅದು ಸೀರೆ ನೀನ್ ತಗೊಂಡು ದವಾಖಾನಿಗೆ ಬಂದು ಅಬಾಲಿ ಕಲರ್ ಹಾಕೋದು ಇದು ಇದು ಪಿಂಕ್ ಅನ್ ನೋಡ್ರಿ ಇದು ಹೆದ್ದೇಮಿ ಹೆದ್ದೇಮಿ ಅಂತಾರಲ್ರಿ ಈ ಕಲರ್ ಪಿಂಕ್ ಐತಿ ಬಿಡ್ಬೇ ಅದು ಜಿರಂಗಿ ಕಲರ್ ಅಲ್ಲ ಇದು ಅಲ್ಲ ಇದು ಅದು ಒಂಥರ ಬೇರೆ ಇರ್ತದ ಇದು ಚಂದ ಐತಿ ಇದು ಒಂಥರ ಚಂದ ಐತಿ ಕಲರ್ ಹಸಿರು ದಡಿ ಬಂದೈತಿ ಅದಕ್ಕೆ ಅಂದ್ರ ಲುಕ್ ಬಂತ್ರಿ ಅದು ಸೀರೆ ಸೆರಗು ಬಂದೈತಿ ಹಸಿರು ಬ್ಲೌಸ್ ಬಂದೈತ್ರಿ ಅದಕ್ಕೆ ಮಿದು ಐತಿ ಇದು ಕರೆಂಟ್ ನೋಡ್ರಿ ಈಗ ಬಂತು ಕರೆಂಟ್ ಊಟ ಮಾಡಿದ್ವಿ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ ಮತ್ತೆ ಸೀರೆ ತೋರಿಸಿದ್ರಿ ಸೀರೆ ಎಲ್ಲವೂ ಚೆನ್ನಾಗದವ ಅಂತಂದು ಹೇಳಿದ್ರಿ ನಮ್ಮ ಅಪ್ಪ ಮತ್ತು ನಮ್ಮ ಆರಿಫ್ ಒಂದು ಫಂಕ್ಷನ್ ಒಳಗೆ ಬಂದು ಸೀರೆನ ಹಂಗೆ ಇಟ್ಟಿನ್ರಿ ನಾನು ಅವ್ನು ನಿಮ್ಮ ಜೋಡಿ ಎಲ್ಲ ಶೇರ್ ಮಾಡ್ಕೊಂಡಿಲ್ಲ ನಾನು ಭಾಳ ಅದಾವ್ರಿ ಇನ್ನು ಅವು ಎಲ್ಲ ಸೀರೆ ರೀ ಅವನ್ನೆಲ್ಲ ತೋರಿಸಿದ್ರಿ ನಮ್ಮ ರೇಷ್ಮೆ ಅಪ್ಪರಿಗೆಲ್ಲ ಉಟ್ಬಿಡ್ತಿದ್ದೀನಿ ಈ ಸೀರೆನ ನಾನು ಪ್ರೀತಿ ಮಾಡೋದೇ ಸೀರೆಗೊಂದರಿ ನನಗೆ ಸೀರೆ ಅಂತ ಹೇಳಿದ್ರೆ ನನಗೆ ಭಾಳ ಇಷ್ಟ ರೀ ನಾವು ಉಡೋದೇ ಸೀರೆ ಅಲ್ರಿ ಹಾಗಾಗಿ ಸೀರೆ ಅಂತ ಹೇಳಿದ್ರೆ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತಿ ಅದನ್ನ ನೋಡಿ ನಮ್ಮ ರೇಷ್ಮೆ ಅಪ್ಪ ಅಂದ್ರೆ ಎಲ್ಲ ಉಟ್ಬಿಡ್ತೀವ ನೀನು ಹುಡುಗರು ತೆಗೆದಿಡ್ಬೇಕಿಲ್ಲ ಅಂತ ಅದಕ್ಕೆ ಗಂಟ ತೊಗೊಂಡಾಕಿ ಮುಂದೆ ನಮ್ಮ ರೇಷ್ಮೆ ಅಪ್ಪನ ಮುಂದೆ ಇಟ್ಬಿಟ್ಟಿದ್ದೀರಿ ನೋಡುವ ಅಂಥೇಳಿ ಅಂದು ನೋಡಿದ್ರು ಹೌದಲ್ಲ ಸಖಿ ನಾ ಹಂಗೆ ಇಟ್ಟಿಲ್ಲ ಅಂದರೆ ಹ್ಞೂ ಅಪ್ಪ ಏನು ಮಾಡಿ ನಾನು ಹೆಚ್ಚಿಗೆಲ್ಲ ಏನು ಮಾಡಬೇಕು ನನಗೆ ಬೇಕಾಗಿದ್ದು ಅಂಥದ್ದು ಅಷ್ಟೇ ನಾನು ಇದನ್ನು ಮಾಡಿರ್ತೀನಿ ಉಳಿದಿದ್ದೆಲ್ಲ ಹಂಗೆ ಇಟ್ಟು ನೋಡುವ ಅಂತೇಳಿ ತೋರಿಸಿದೆ ರೀ ಅಯ್ಯೋ ಹೌದು ನೋಡು ಅಂತಂದು ಹೇಳಿದ್ರೆ ಅವನ್ನೆಲ್ಲ ನೋಡಿದ್ರು ಕರೆಂಟ್ ಒಂದು ಇದ್ದಿಲ್ಲ ರೀ ಕರೆಂಟ್ ಇದ್ದಿಲ್ಲ ಕರೆಂಟ್ ಹೋಗ್ಬಿಡುತ್ತೆ ಕರೆಂಟ್ ಹೋದಾಗ ನಾನು ನೋಡಿದ್ರು ಅವರು ಮತ್ತು ನಮ್ಮ ಅಪ್ಪನೂ ಖುಷಿ ಪಟ್ರಿ ಕೂತ್ಕೊಂಡಾರಿ ಅವ್ರು ಇನ್ನೂ ಕೂತ್ಕೊಂಡಾರಿ ನನಗೆ ನಡನೋವು ರೀ ಬೆಳಿಗ್ಗೆ ಅಂತಲೂ ನಡನೋವು ಅಲ್ಲಿ ಇದಕ್ಕೆ ಮುತ್ತುಟ್ಗೆ ಹೋಗಿ ಬಂದ್ವಿ ಅಂದ್ವಲ್ರಿ ಅಲ್ಲಿದ್ದು ಬಂದ ತಕ್ಷಣ ಅಲ್ಲಿ ಕಟ್ಟಿ ಮೇಲೆ ಕುಂದ್ರಬೇಕಾದ ಕಾರಣ ನಡನೋವು ಬಂದುಬಿಡ್ತು ಬಿಸಿಲಾಗಿಂತ ಬರೋದ್ರೊಳಗಂದ್ರೆ ಹಾಗಾಗಿ ಹೈರಾಣ ಪರಿಶೀಲ ಆದಂಗೆ ಆಯ್ತು ರೀ ಮತ್ತು ಇವತ್ತು ನಮ್ಮ ಸಬ್ಸ್ಕ್ರೈಬರ್ ಮನೆಗೆ ಹೋದ್ವಲ್ರಿ ಅದಂತೂ ಇಲ್ಲದ ಖುಷಿ ಆಯ್ತು ರೀ ನನಗೆ ನಡನೋವು ಐತೆ ಅನ್ನೋದನ್ನು ನನಗೆ ಕಂಡು ಬರಲಿಲ್ಲ ರೀ ಅಷ್ಟು ಖುಷಿ ಆಗಿಬಿಡುತ್ತೆ ನನಗೆ ಸಂತೋಷ ಆಯ್ತು ರೀ ಅವ್ರಿಗೆ ಮತ್ತೆ ವಿಡಿಯೋ ಮುಖಾಂತರನವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಅವ್ರು ಯಾರು ನಾವ್ಯಾರು ಮನೆಗೆ ಕರ್ಕೊಂಡೋಗಿ ಅಷ್ಟೆಲ್ಲ ನಮಗೆ ಇದನ್ನು ಮಾಡಿದ್ರಲ್ರಿ ಅವರು ಭಾಳ ಖುಷಿ ಆಯ್ತು ರೀ ಮತ್ತು ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡೋದು ಮರೆಯೋಕೆ ಹೋಗ್ಬೇಡ್ರಿ ಮತ್ತು ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ.